ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಕುಸಿದ ಕ್ಲೋಸಿಂಗ್ ಕೊಟ್ಟೈತಿ. ಕುಸ್ಯಾಕ ಹಲವಾರು ಕಾರಣಗಳಿದಾವ. ಬಟ್ ಮೇನ್ ಇಂಪಾರ್ಟೆಂಟ್ ಕಾರಣ ನೋಡ್ರಿ, ಇವತ್ತ ಬ್ಯಾಂಕಿಂಗ್ ಶೇರ್ಗಳನ್ಯಾಗ ಹೆವಿ ಸೆಲ್ಲಿಂಗ್ ಪ್ರೆಷರ್ ಇತ್ತ. ಅದ ಕಾರಣ ಮಾರ್ಕೆಟ್ ಕುಸ್ದೈತಿ. ಬಟ್ ಅನುಮಾನಕ್ಕಿಂತನೂ ಸ್ವಲ್ಪ ಕಡಿಮೆ ಕುಸ್ದೈತಿ ಬಟ್ ಹೆಚ್ಚೇನ್ ಕುಸ್ದಿಲ್ಲ. ಅದರಿಂದ ಮೇನ್ ಕಾರಣ ಏನಂತಂದ್ರ ನಿಫ್ಟಿ ಐಟಿ ಇವತ್ತು ಸ್ವಲ್ಪ ಮಾರ್ಕೆಟ್ ಸಪೋರ್ಟ್ ಕೊಟ್ಟೈತಿ. ಅದ ಕಾರಣ ಬ್ಯಾಂಕಿಂಗ್ ಶೇರ್ಗಳು ಕುಸಿದ್ರೂ ಮಾರ್ಕೆಟ್ ಬಾಳ ಕುಸ್ದಿಲ್ಲ. ಅಥವಾ ನಿಫ್ಟಿ ಐಟಿ ಮತ್ತು ಫಾರ್ಮಾ ಸೆಕ್ಟರ್ ಮಾರ್ಕೆಟ್ ಅನ್ನ ಇವತ್ತ ಫುಲ್ ಸಪೋರ್ಟ್ ಕೊಟ್ಟಿದಾವಂತ ನಾವ್ ಅನ್ಬೋದ. ಅದ ಕಾರಣ ಬರೀ ಇವತ್ತಿನ ಈ ವಿಡಿಯೋನಾಗ ಇವತ್ತ 7 ಆಗಸ್ಟ್ 2026 ದಿನ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಡೀಟೇಲ್ ದಾಗ ಸರಳವಾಗಿ ವೈಭವ್ ಪಾಟೀಲ್ ಜೊತೆ ಡಿಕೋಡ್ ಮಾಡೋಣ. ನೋಡ್ಬೋದು ನೀವು ನಿಫ್ಟಿ ಇವತ್ತು 0.27% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಆದ್ರೂ ನೋಡ್ಬೋದು ನಿಫ್ಟಿ 24,570 ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ 24,500 ಮ್ಯಾಗನ ಐತಿ. ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಂದನೇ ಏನಂತಂದ್ರೆ ಬ್ಯಾಂಕ್ ನಿಫ್ಟಿದನ್ನು ನಾವು ಪರ್ಫಾರ್ಮೆನ್ಸ್ ನೋಡ್ರ ಅದು ಸಹ 0.55% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ, 0.5%. ಅದು ಸಹ 57,746 ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಪರಿಸ್ಥಿತಿ ನೋಡ್ರ ಸೆನ್ಸೆಕ್ಸ್ ಸಹ 0.58% ಕುಸ್ತೈತಿ. ಅದು ಸಹ 78,499 ಕ್ಲೋಸಿಂಗ್ ಕೊಟ್ಟೈತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಇವತ್ತೂ ಒಳ್ಳೇದಿತ್ತ. ಇವತ್ತೂ ಸಹ 0.22% ಏರೈತ್ರಿ ಮಿಡ್ ಕ್ಯಾಪ್ ಇಂಡೆಕ್ಸ್. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.01% ಬಿದ್ದೈತಿ. ಅಂದ್ರೆ ಯಥಾಸ್ಥಿತಿ ಕ್ಲೋಸಿಂಗ್ ಕೊಟ್ಟೈತಂತ ನಾವ್ ಅನ್ಬೋದು. ಅದ ಕಾರಣ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ನಾಗ ಬಾಳ ಹೂಡಿಕೆದಾರರು ಹೂಡಿಕೆ ಮಾಡತ್ತಾರ. ಅದ ಕಾರಣ ಇವು ಇಂಡೆಕ್ಸ್ ಗಳು ಕುಸಿವಲು. ಬಟ್ ಸೆನ್ಸೆಕ್ಸ್ ಆಗ್ಲಿ ನಿಫ್ಟಿ ಆಗ್ಲಿ ಮತ್ತು ಬ್ಯಾಂಕ್ ನಿಫ್ಟಿದಾಗ ವಾರದ ಕೊನೆಯ ದಿನ ಇವತ್ತಿನ ದಿನ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿತಂತ ನಾವ್ ಅನ್ಬೋದ. ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಇವತ್ತ ಡಾವ್ ಫ್ಯೂಚರ್ ನೋಡ್ಬೋದು ನೀವು. ಡಾವ್ ಜೋನ್ಸ್ ಫ್ಯೂಚರ್ 0.14% ಏರೈತ್ರಿ. ಅಂದ್ರ ಅದು ಸಹ ಫ್ಲಾಟ್ ಐತಂತ ನಾವ್ ಅನ್ಬೋದು. S&P 500 0.18% ಬಿದ್ದೈತಿ. ನಾಸ್ಡ್ಯಾಗ್ನು ಸಹ 0.06% ಬಿದ್ದೈತಿ. ಯುರೋಪಿಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಯುರೋಪಿಯನ್ ಮಾರ್ಕೆಟ್ ಎಲ್ಲಾ ಫುಲ್ ಗ್ರೀನ್ ಅನ್ನ ಇದಾವ. ನೋಡ್ಬೋದು ನೀವು ಯುರೋಪ್ ಎಲ್ಲಾ 3 ಇಂಡೆಕ್ಸ್ ಅನ್ನು ಫುಲ್ ಗ್ರೀನ್ ದಾಗ ಇದಾವ. ಅದ ಕಾರಣ ಇದನ್ನ ನಾವು ಪಾಸಿಟಿವ್ ಅಂತ ನಾವ್ ಅನ್ಬೋದ. ಮತ್ತೆ ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದು ನೀವು. ಗಿಫ್ಟ್ ನಿಫ್ಟಿ 0.11% ಈಗ ಸದ್ಯ ಪಾಸಿಟಿವ್ ಐತಿ. ಜಪಾನ್ ಮಾರ್ಕೆಟ್ 0.29% ಬಿದ್ದೈತಿ. ಮತ್ ಕೊರಿಯಾ ಮಾರ್ಕೆಟ್ 0.60% ಬಿದ್ದೈತಿ. 1% ಮೂವ್ಮೆಂಟ್ ಬಂದಿಲ್ಲ ಇವತ್ತು ಕೊರಿಯಾ ಮಾರ್ಕೆಟ್ ದಾಗ. ಅದ ಕಾರಣ ಇದು ಒಂದು ಆಶ್ಚರ್ಯಕರ ಸಂಗತಿನ ಅಂತ ನಾವ್ ಅನ್ಬೋದ. ಮತ್ತ ತೈವಾನ್ ಮಾರ್ಕೆಟ್ ಆಗ್ಲಿ ಉಳಿದಿದ್ದ ಎಲ್ಲಾ ಮಾರ್ಕೆಟ್ ನಾಗನು ಸ್ವಲ್ಪ ರೆಡ್ ಐತ್ರಿ ಇವತ್ತ. ಏಷ್ಯನ್ ಮಾರ್ಕೆಟ್ ದಾಗ ಸ್ವಲ್ಪ ರೆಡ್ ಐತಿ. ಬಟ್ ಯುರೋಪ್ ಮಾರ್ಕೆಟ್ ಎಲ್ಲಾ ಫುಲ್ ಗ್ರೀನ್ ದಾಗ ಇದಾವ. ಏಷ್ಯನ್ ಮಾರ್ಕೆಟ್ ಸ್ವಲ್ಪ ರೆಡ್ ದಾಗನ ಕ್ಲೋಸಿಂಗ್ ಕೊಟ್ಟಿದ್ರಿಂದನು ಭಾರತದ ಮಾರುಕಟ್ಟೆ ಈ ತರ ರೆಡ್ ದಾಗನ ಇವತ್ತಿದಾವ ಅಂತ ನಾವ್ ಅನ್ಬೋದ. ಮತ್ ನಾವ್ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದ. ನಿಫ್ಟಿ ಆಟೋನಾಗ ಇವತ್ ಫುಲ್ ಬಾಯಿಂಗ್ ಇತ್ರಿ. ನಿಫ್ಟಿ ಆಟೋ ಇವತ್ತ 1.84% ಇರೈತಿ. ಬ್ಯಾಂಕ್ ನಿಫ್ಟಿ 0.55% ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ 1.5% ಬಿದ್ದೈತಿ. ಮತ್ತ FMCG 0.13% ಇರೈತಿ. ನಿಫ್ಟಿ ಐಟಿ ನೋಡ್ಬೋದು ಇವತ್ತ 1.42% ಇರೈತಿ. ನಿಫ್ಟಿ ಐಟಿನು ಇವತ್ತ ಫುಲ್ ಗ್ರೀನ್ ದ ಇರೋ ಕಾರಣದಿಂದನು ಮಾರ್ಕೆಟ್ ಇವತ್ತ ಒಳ್ಳೆ ಲೆವೆಲ್ ಗಳನ್ನ ತಡೆದೈತಿ. ಅಥವಾ ನಿಫ್ಟಿ 24,500 ಕೆಳ ಹೋಗ್ಬೋದಿತ್ತಂತ ನಾವ್ ಅನ್ಬೋದು. ತಪ್ಪೇನ್ರಿ ನಿಫ್ಟಿ ಐಟಿ ಕುಸಿದ್ರ. ಬಟ್ ಅದು ಸಹ ಕುಸ್ತಿಲ್ಲ. ಅದು ಸಹ ಫುಲ್ ಬುಲ್ಲಿಶ್ ಇತ್ತು ಇವತ್ತ. ಅದ ಕಾರಣನು ಮಾರ್ಕೆಟ್ ಹೆಚ್ಚು ಬಿದ್ದಿಲ್ಲ ಅಂತ ನಾವ್ ಅನ್ಬೋದು. ಅಥವಾ ಹೆಚ್ಚು ಕುಸ್ದಿಲ್ಲ ಅಂತ ನಾವ್ ಅನ್ಬೋದು. ಮತ್ತ ಮೀಡಿಯಾ ನೋಡ್ಬೋದು ನೀವು. ನಿಫ್ಟಿ ಮೀಡಿಯಾ ಯಥಾಸ್ಥಿತಿ ಐತಿ. ಏನೋ ಏರಿಲ್ಲನು ಬಿದ್ದಿಲ್ಲನು ಯಥಾಸ್ಥಿತಿ ಇರೋ ಕಾರಣ ಗ್ರೇ ಕಲರ್ ಐತ್ರಿ. ನೋಡ್ಬೋದು ನೀವು ಇವತ್ತ. ಮೆಟಲ್ 0.5% ಏರೈತಿ. 0.50%. ಫಾರ್ಮಾ ನೋಡ್ಬೋದು 0.09% ಬಿದ್ದೈತಿ. ಬಹಳ ಬಿದ್ದಿಲ್ಲ. PSU ಬ್ಯಾಂಕ್ 0.65% ಏರೈತಿ. ಮತ್ತ ನಿಫ್ಟಿ ರಿಯಾಲಿಟಿ ನೋಡ್ಬೋದು ನೀವು 0.10% ಏರೈತಿ. ಪ್ರೈವೇಟ್ ಬ್ಯಾಂಕ್ ನಾಗ ಬಹಳ ಹೆವಿ ಸೆಲ್ಲಿಂಗ್ ಪ್ರೆಷರ್ ಇತ್ತ. ಅದ ಕಾರಣ ಪ್ರೈವೇಟ್ ಬ್ಯಾಂಕ್ ನೋಡ್ಬೋದು ನೀವು ನಿಫ್ಟಿ 1.04% ಬಿದ್ದೈತಿ. ಮತ್ತ ಹೆಲ್ತ್ ಕೇರ್ ಪರ್ಫಾರ್ಮೆನ್ಸ್ ನೋಡ್ರೆ 0.07% ಏರೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.72% ಬಿದ್ದೈತಿ. ಮತ್ತ ಕೆಮಿಕಲ್ 0.67% ಬಿದ್ದೈತಿ. ಇವತ್ ಮೇನ್ ಭಾರತದ ಸ್ಟಾಕ್ ಮಾರ್ಕೆಟ್ ದಾಗ ನಿಫ್ಟಿ ಆಟೋ ಮತ್ತ ನಿಫ್ಟಿ ಐಟಿ ಸೆಕ್ಟರ್ ಅನ್ನ ಸಪೋರ್ಟ್ ಮಾಡಿದಾವ. ಇವು ಏನ್ರಿ ಬೀಳ್ತಿದ್ದು ಅಂದ್ರ ಮಾರ್ಕೆಟ್ ಇನ್ನೊಂದಿಷ್ಟ ಬೀಳ್ತಿತ್ತ. ನಿಫ್ಟಿ ಐಟಿನಾಗ ಬೈಯಿಂಗ್ ಬರಾಕ್ ಮೇನ್ ಕಾರಣ ಏನಂತಂದ್ರ ಏನ್ ಗ್ಲೋಬಲ್ ಎಲ್ಲ ಅನ್ಸರ್ಟನಿಟಿ ನಡೆದೈತಿ. ಈಗ ಮತ್ ಹೂಡಿಕೆದಾರರ AI ಕಂಪ್ನಿಗಳನ್ನ ಹೆಚ್ಚು ಹೂಡಿಕೆ ಮಾಡವಲ್ರಿ ಗ್ಲೋಬಲ್ದು. ಯಾಕಂತಂದ್ರ ಅಲ್ಲಿ AI ಕಂಪ್ನಿಗಳದನು ವ್ಯಾಲ್ಯೂಯೇಷನ್ ಬಾಳ ಹೆಚ್ಚಾಗೈತಿ. ಮತ್ತ ಆ ವ್ಯಾಲ್ಯೂಯೇಷನ್ ಮ್ಯಾಗ ಕಂಪ್ನಿಗಳ ಅಷ್ಟು ಅರ್ನಿಂಗ್ ಗಳಿಸ್ತಾವ ಇಲ್ಲೋ ಅನ್ನೋದನ್ನು ಒಂದ ಕ್ವಶನ್ ಮಾರ್ಕ್ ಆಗೈತಿ. ಅದ ಕಾರಣನು ಈಗ ಭಾರತದ ಐಟಿ ಕಂಪ್ನಿಗಳ ಒಳ್ಳೆಯವನು ಇದಾವ. ಮೊದ್ಲಿಂದಾನು ಪರ್ಫಾರ್ಮ್ ಮಾಡ್ಕೊಂಡ್ ಬಂದಾವ.
ಮತ್ತ ಅವ್ರದ ವ್ಯಾಲ್ಯೂಯೇಷನ್ ಅನ್ನು ಮೊದ್ಲಿನ್ಕಿಂತ ಬಹಳ ಚೀಪ್ ಸಿಗೋದ್ರಿಂದ ಈಗ ಎಲ್ಲಾರು ಮತ್ ಹೂಡಿಕೆದಾರರ ಭಾರತದ IT ಕಂಪನಿಗಳ ಮ್ಯಾಗ ವಿಶ್ವಾಸವನ್ನ ತೋರಿಸಿ ಕೆಳಗಿನ ಲೆವೆಲ್ ಮ್ಯಾಗ ಅವ್ ಕಂಪನಿದಾಗ ಹೆಚ್ಚು ಹೂಡಿಕೆ ಮಾಡತ್ತಾರ ಅಂತ ನಾವು ಅನ್ಬೋದ. ಅದ ಕಾರಣ ಇಂತ ಕೆಟ್ಟ ಪರಿಸ್ಥಿತಿದಾಗನು ಅಥವಾ ಭಾರತದ ಮಾರುಕಟ್ಟೆ ನೆಗೆಟಿವ್ ಇದ್ರ ಇವತ್ತ IT ಕಂಪನಿಗಳನ್ಯಾಗ ಬಾಯಿಂಗ್ ಬಂದೈತೆ ಅಥವಾ IT ಕಂಪನಿಗಳು ಇವತ್ತ ಪಾಸಿಟಿವ್ ನ ಇದಾವಂತ ನಾವು ಅನ್ಬೋದ. ಯಾಕಂದ್ರ ಮೇನ್ ಸರಳವಾಗಿ ತಿಳ್ಕೊಬೇಕಂದ್ರ ವ್ಯಾಲ್ಯೂಯೇಷನ್ ಚೀಪ್ ಆಗೈತಿ, ಅದ ಕಾರಣನು ಇವ್ರನ್ಯಾಗ ಬಾಯಿಂಗ್ ಬಂದೈತಿ. ಮತ್ ನಾವ ನೋಡ್ರ ಉಳಿದಿದ್ದೆಲ್ಲ ಒಳ್ಳೇದನೇ ಐತ್ರಿ. FIs ಸ್ವಲ್ಪ ಸೆಲ್ಲಿಂಗ್ ಅವಕಾಶ ಸ್ಟಾರ್ಟ್ ಐತಿ. ಇವತ್ತಿನ ಡೇಟಾ ಇನ್ನ ಬಂದಿಲ್ಲ, ನೋಡ್ಬೇಕು ಇವತ್ತು ಏನ್ ಮಾಡಿದಾರಂತ. ಬಟ್ DIs ಜಗತ್ನ ಎಲ್ಲ ಅನ್ಸರ್ಟನಿಟಿ ಐತಿ, ಎಲ್ಲಾ ಮಾರ್ಕೆಟ್ ಬಹಳ ವಲ್ಟಾಲ್ ಇದ್ರೂ DIs ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಫುಲ್ ವಿಶ್ವಾಸವನ್ನ ತೋರಿಸಿ ಫುಲ್ ಹೂಡಿಕೆಯನ್ನ ಮಾಡತ್ತಾರ. DIs ಅನ್ನು ಸಹ ಮಾರ್ಕೆಟ್ ಅನ್ನ ಕುಸಿಯೋದ್ರಿಂದ ತಡೆಯತ್ತಾರ. ಇವರು ಸಹ ಭಾರತದ ಮಾರುಕಟ್ಟೆಗೆ ಒಂದ್ ಸಪೋರ್ಟ್ ಕೊಡತ್ತಾರ ಅಂತ ನಾವು ಅನ್ಬೋದ. ಬಟ್ ಯಾವಾಗಿನ ತನಕ FIs ಬರಂಗಿಲ್ಲ ಅವಾಗಿನ ತನಕ ಮಾರುಕಟ್ಟೆ ಇರೋದು ಬಹಳ ಕಠಿಣ. ಆದ್ರೂ ನೋಡ್ಬೋದು ನೀವು ಹೋದ್ ತಿಂಗಳೇನ್ ಮಾರ್ಕೆಟ್ 23,000 ಸಮೀಪದು ಇತ್ತ, ಅದೀಗ ನೋಡ್ಬೋದ 24,500 ಮ್ಯಾಗ ಬಂದೈತಿ. ಅದ ಕಾರಣ ಇದ್ರಲೇನ ನೀವು ತಿಳ್ಕೊಬೋದ ಭಾರತದ ಮಾರುಕಟ್ಟೆ ಅಷ್ಟು ಒಳ್ಳೇದೈತಂತ. ಯಾಕಂತಂದ್ರೆ ಯಾವಾಗೂ ಯಾವ್ದು ದೇಶಿ ಸ್ಟಾಕ್ ಮಾರ್ಕೆಟ್ ಕುಸಿಯೋದ್ರೆ ನಾರ್ಮಲ್ ಇರ್ತೈತಿ, ಬಟ್ ಆ ಕುಸ್ಯಾನ ರಿಕವರ್ ಎಷ್ಟು ಬೇಗ ಆಗ್ತೈತಿ ಅದ್ ನಾವ್ ನೋಡ್ಬೇಕ. ಭಾರತದ ಸ್ಟಾಕ್ ಮಾರ್ಕೆಟ್ ಇದ ಬ್ಯೂಟಿ ರೀ, ಕುಸಿದ್ರನ್ನು ಮತ್ ರಿಕವರ್ ಆಗ್ತೈತಿ. ಅದ ಕಾರಣ ಇಂಥ ಮಾರುಕಟ್ಟೆಯನ್ನ ಚಿರತೆ ಅಂತಾನು ಕರೀತಾರ. ಯಾಕಂತಂದ್ರ ಬಿದ್ರನು ಮತ್ ಇರೋ ಕೆಪಾಸಿಟಿ ಉತ್ತರನಾಗ ಇರ್ತೈತಿ ಅನ್ನೋ ಕಾರಣದಿಂದ. ಅದ ಕಾರಣ ಇದ್ರ ಬಗ್ಗೆ ನಿಮಗ್ ಗುರ್ತಾ ಇರ್ಬೋದಂತ ನನಗನ್ನಿಸ್ತೈತಿ. ಇದೇ ಇವತ್ತಿನ ವಿಡಿಯೋ. ಮತ್ತೊಂದು ಏನಂತಂದ್ರ ನಿನ್ನೆದ ವಿಡಿಯೋ ನೋಡಿರ್ಕಲೇ ಇದ್ರ ಆ ವಿಡಿಯೋನ ಹೋಗಿ ನೋಡ್ರಿ. ಆ ವಿಡಿಯೋ ನೋಡಿದ್ರ ಅಂತಂದ್ರ ಮುಂದಿನ ನೆಕ್ಸ್ಟ್ ಗ್ಲೋಬಲ್ ಕ್ರಾಶ್ ಎತ್ತರಿಂದ ಬರ್ಬೋದ, ಯಾವ ಒಂದ್ ಕಾರಣದಿಂದ ಬರ್ಬೋದ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ನಾನು ನಿಮಗ ತಿಳಿಸೀನಿ. ಅದ ಕಾರಣ ಆ ವಿಡಿಯೋ ನಾನು ಮಿಸ್ ಮಾಡಬೇಡ್ರಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿನಿ. ನಿಮಗೇನು ಅನ್ನಿಸ್ತೈತೆ ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇವತ್ತು ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಐತೋ ರೆಡ್ ಐತೋ ಅದು ಸಹ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ, ಹಿಂದಿನ ವಿಡಿಯೋಗಳನ್ನ ಹೋಗಿ ನೋಡ್ರಿ, ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.